ಒಂದು ಕಡೆ ಒಂದು ಹಿರಿಯ ನಟರುಗಳು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರತಕ್ಕಂಥ ನಟರು ದಂಡು ಒಂದು ಕಡೆ, ಜೂನಿಯರ್ ಅಂದರೆ ಸಹ ಕಲಾವಿದರು ಇನ್ನೊಂದು ಕಡೆ, ಇವೆರಡನ್ನು ಬ್ಯಾಲೆನ್ಸ್ ಮಾಡಿದಂಥ ಪ್ರಯತ್ನಗಳು ಸಿನಿಮಾದಲ್ಲಿ. ವರಲಕ್ಷ್ಮಿ ಅವರ ಕಾಸ್ಟಿಂಗ್ ಹೋಗಿದ್ದೀವಿ, ಸುನಿಲ್ ಅವರ ಕಾಸ್ಟಿಂಗ್ ಹೋಗಿದ್ದೀವಿ ಅಷ್ಟೇ. ಕಾಸ್ಟಿಂಗ್ ಹ್ಯಾಸ್ ಟು ಬಿ ರೈಟ್ ಆಲ್ವೇಸ್. ಅಲ್ಲೇ ನಿಮ್ಮದು 25% ಸಿನಿಮಾ ಗೆಲ್ಲೋದು. ಅಂಥದ್ರಲ್ಲಿ ನಾವು ಹೊಸಬರು ಹಿರಿಯರು ಅಂತ ನೋಡೋಕೆ ಹೋಗಿಲ್ಲ. ಆ ಕ್ಯಾರೆಕ್ಟ್ರ್ ಏನು, ಆ ಕ್ಯಾರೆಕ್ಟ್ರಿಗೆ ಎಷ್ಟು ಏಜು, ಅದು ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದಿಷ್ಟು ಆಡಿಷನಿಂಗ್ ಮಾಡಿ ಎಲ್ಲ ಮಾಡಿ ತೊಗೊಂಡಿದ್ದು. ಅದೆಲ್ಲರೂ ಪರ್ಫೆಕ್ಟಾಗಿ ಕೂತರು ಅಂತ ನನ್ನ ಅನಿಸಿಕೆ. ಚೆನ್ನಾಗಿ ಮಾಡಿ ಎಲ್ಲರೂ ಅದ್ಭುತವಾಗಿ ಮಾಡ್ಕೊಂಡೋದ್ರು ಎಲ್ಲದನ್ನು. ನೀವು ಆಗಲೇ ಎರಡನೇ ಕ್ವಶನ್ಗೆ ಉತ್ತರ ಕೊಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರಿ, ಸುದೀಪ್ ಅವ್ರಿಗೆ ಕಥೆ ಬರೆಯೋದು ಬೇರೆ, ಕಥೆ ಬರೆದು ಈ ಕಥೆಗೆ ನಂಗೆ ಸುದೀಪ್ ಬೇಕು ಅಂತ ಕೇಳೋದು ಬೇರೆ. ಹಾಲಿವುಡಲ್ಲೂ ಕೇಳ್ಬೇಕಾದ್ರೆ ಒಬ್ಬ ನಟ ನಿಮಗೋಸ್ಕರ ಒಂದು ಕತೆ ಬರೆದಿದ್ದೀನಿ ಅಂದಾಗ ಆ ಕತೆ ರಿಜೆಕ್ಟ್ ಮಾಡಿರ್ತಾನೆ ಆ್ಯಕ್ಚುಲಿ. ಆ ನಟ ಹೆಸರು ಬರ್ತಿಲ್ಲ ನನಗೆ ಇಮಿಡಿಯೇಟ್ ಯಾರು ಅಂತ ಹೇಳಿ. ಸೊ ಅಂದರೆ ಪಾತ್ರ ಪೋಷಣೆ, ಪಾತ್ರ ಬರೆದು ಅದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ಹುಡುಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಕ್ಯಾರೆಕ್ಟರ್ನ ಸೂಟ್ ಆಗೋದು ಹೇಗೆ, ಚೂಸ್ ಮಾಡೋದು ಹೇಗೆ? ನಾವು ಅದಕ್ಕೆ ಅವರಿಗೆ ಬಹುಶಃ ನಾವು ನಮ್ಮ ಚಿತ್ರಗಳಲ್ಲಿ ಮಾಡ್ಕೊಂಬಂದು ಅವರಿಗೆ ಕೊಟ್ಟಿರೋಂಥ ಒಂದು ಒಪಿನಿಯನ್ ಅದು. ಸೊ ಬರಿಬೋದು, ಏನು ಬೇಕಾದ್ರೆ ಬರಿಬೋದು. ಇವರಿಗೆ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಮೇಲೆ ಸ್ಟಿಕ್ ಆದವರಲ್ಲ, ಅಥವಾ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ವರ್ಗ ಮಾತ್ರ ಇವ್ರ ಸಿನಿಮಾ ನೋಡ್ತಾರೆ ಅನ್ನೋದಲ್ಲ ಅಂತ ಆ ನಂಬಿಕೆ ಒಬ್ಬ ಕಥೆಗಾರನಿಗೆ ಬರೆದಾಗ ಅವ್ರು ಏನು ಬೇಕಾದ್ರೆ ಬರೀತಾರೆ. ಬಹುಶಃ ನನ್ನ ಆಗಿರೋ ಸಿನಿಮಾಗಳಲ್ಲಿ ಅಥವಾ ಹೋಗಿರೋ ದಾರಿಯಲ್ಲಿ ಅದನ್ನು ಆ ಒಪಿನಿಯನ್ ಅವ್ರಿಗೆ ಕೊಟ್ಟಿದ್ದೀನಿ ನಾನು. ಸೊ ಬರೀತಾರೆ, ಬರೆದಾಗ ಒಂದು ಖುಷಿ. ಅಟ್ಲೀಸ್ಟ್ ಏನಂದರೆ ನಾವು ಕತೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಏನಾಗ್ತದೆ ಕಥೆಯಲ್ಲಿ, ಇದು ಏನೇನು ಮಾಡ್ಬೋದು ಅಂತ ಅದನ್ನು ಬರುತ್ತದೆ. ಆ್ಯಕ್ಚುಲಿ ಏನಾದರೂ ಕಲಿಯಕ್ಕೆ ಸಿಗ್ತಾ ಸುದೀಪ್ ಅವ್ರಿಗೆ ಸಿನಿಮಾ ಮೂಲಕ? ನನಗೆ ಗೊತ್ತಿರೋ ಹಾಗೆ ಕಲ್ತ್ಬಿಟ್ಟು ಸಿನಿಮಾ ಮಾಡಿದ್ದೀನಿ ಸರ್. ಸಿನಿಮಾ ಮಾಡ್ಬೇಕಾದ್ರೆ ಏನೂ ಕಲ್ತಿಲ್ಲ ನಾನು. ಸಿನಿಮಾ ಮಾಡ್ಬೇಕಾದ್ರೆ ಬರೀ ಮಿಸ್ಟೇಕ್ಸ್ಗಳು ಮಾಡ್ತಾ ಇರ್ತೀವಿ, ಇನ್ನೊಂದಿಷ್ಟು ಅಡ್ಜಸ್ಟ್ ಮಾಡ್ತಾ ಇರ್ತೀವಿ. ಐ ಥಿಂಕ್ ಇನ್ನೊಬ್ರು ಸಿನಿಮಾ ನೋಡ್ತೀವಿ, ಏನು ಓಡ್ತಾ ಇದೆ ಏನು ಓಡ್ತಾ ಇಲ್ಲ, ಇದಿಷ್ಟು ನೋಡಿದಾಗ ಒಂದಿಷ್ಟು ಕಲಿತಾ ಇರ್ತೀವಿ ನಾವು. ಐ ಥಿಂಕ್ ವಿ ಆಲ್ ಲರ್ನ್ ಫ್ರಮ್ ಅದರ್ ಮೂವೀಸ್, ನಾಟ್ ಅವರ್ ಓನ್. ನನ್ನ ಪ್ರಕಾರ ನಾವು ನಮ್ಮ ಲೈಫಲ್ಲಿ ಕೆಲವು ಪಾಠಗಳನ್ನ ಕಲಿಬೋದು. ನಮ್ಮ ಸಿನಿಮಾದಿಂದನೇ ನಾವೇನು ಕಲಿಯೋಕ್ಕಾಗಲ್ಲ. ಇನ್ನೊಂದು ಸಿನಿಮಾ ನೋಡ್ತೀವಿ, ಓ ಕರೆಕ್ಟ್ ಅಲ್ಲ, ಇದು ನೋಡಿ ಎಷ್ಟು ವರ್ಕ್ ಆಗಿದೆ, ಇದು ನೋಡಿ ಆ್ಯಂಗಲ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ವೇರ್ ಡಿಡ್ ವಿ ಗೋ ರಾಂಗ್ ಅವಾಗ? ದಿಸ್ ಇಸ್ ವೇರ್ ವಿ ವೆಂಟ್ ರಾಂಗ್, ವಿ ಶುಡ್ ಕರೆಕ್ಟ್ ಇಟ್, ವಿ ಶುಡ್ ಪರ್ಫೆಕ್ಟ್ ಇಟ್. ಸೊ ಅದು ಇನ್ನೊಂದು ಸಿನಿಮಾ ಎಕ್ಸಾಂಪಲ್ ಆಗಿರುತ್ತೆ ನಮಗೆ. ಸೊ ಐ ಥಿಂಕ್ ದಟ್ ಇಸ್ ಹೌ ವಿ ಲರ್ನ್, ನನ್ನ ಪ್ರಕಾರ.